ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬನ್ನಿ ದೇವರ ವಾಕ್ಯಗಳಿಂದ ಕೆಲವೊಂದು ವಚನಗಳನ್ನು ನಾವು ಧ್ಯಾನ ಮಾಡೋಣ. ಲೂಕನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುತ್ತೇವೆ. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯ ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೇ ಇದ್ದಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ದಿನಗಳಲ್ಲಿ ಕೆಲವೊಂದು ವಿಚಾರಗಳು ನಾವು ಇಲ್ಲಿ ಧ್ಯಾನ ಮಾಡಬೇಕಾಗಿದೆ. ಕೆಲವೊಂದು ಸಾರಿ ನೆರಳಿನ ಬೆಲೆ ಬಿಸಿಲಿನಲ್ಲಿ ತಿಳಿಯೋದು ಒಂದು ಗಾದೆ. ಹಾಗೆ ಆರೋಗ್ಯದ ಬೆಲೆ ಅಸ್ವಸ್ಥತೆಯಲ್ಲೇ ಗೊತ್ತಾಗೋದು. ಅನೇಕರನ್ನು ತೀರದ ವ್ಯಾಧಿ ದಾಸತ್ವದಲ್ಲಿ ಬಂಧಿಸಿರುವುದು, ಕುಟುಂಬದಲ್ಲಿ ಮಾಡಬೇಕಾದ ಕರ್ತವ್ಯವನ್ನು ಮಾಡಲಾಗದೆ, ಕರ್ತನಿಗೆ ಮಾಡಬೇಕಾದ ಕರ್ತವ್ಯವನ್ನು ಮಾಡಲಾಗದೆ, ಯಾರು ನನ್ನನ್ನು ಬಿಡುಗಡೆ ಮಾಡುವರು, ಇಂಥ ಒಂದು ಬಂಧನಕ್ಕೆ ಒಳಗಾಗಿದ್ದೇನಲ್ಲ, ಇಂಥ ಒಂದು ಅಸ್ವಸ್ಥತೆಗೆ ಒಳಗಾಗಿದ್ದೇನಲ್ಲ, ಇಂಥ ಒಂದು ಶಾಪಕ್ಕೆ ಒಳಗಾಗಿದ್ದೇನಲ್ಲ ಎಂಬುದಾಗಿ ಅನೇಕರು ಈ ದಿನಗಳಲ್ಲಿ ನಾವು ಗೋಳಾಡ್ತಾ ಇರ್ತೇವೆ. ಆದರೆ ಇಲ್ಲಿ 18 ವರ್ಷಗಳಿಂದ ಬಲಹೀನಗೊಳಿಸುವ ಆತ್ಮದಿಂದ ಬಂಧಿತಳಾದ ಒಬ್ಬ ಸ್ತ್ರೀ ತನ್ನ ಬಲಹೀನತೆಯನ್ನು ಲೆಕ್ಕಿಸದೆ ದೇವಾಲಯಕ್ಕೆ ಬಂದಿರುವ ಕುರಿತು ನಾವು ನೋಡುತ್ತೇವೆ. ಅವಳು ಬೆನ್ನೆಲುಬಿನ ಸಮಸ್ಯೆಯಿಂದ ಬಳಲುತ್ತಿದ್ದಳು. ಅವಳ ಸಮಸ್ಯೆ ಒಂದು ವೇಳೆ ವೈದ್ಯರಿಗೆ ಅದು ಕಂಡುಹಿಡಿಲಿಕ್ಕೆ ಇರಲಿಕ್ಕಿಲ್ಲ. ಆದರೆ ಕಣ್ಣಿಗೆ ಗೋಚರವಾಗದಂಥ ಸೈತಾನನ ಶಕ್ತಿ 18 ವರ್ಷಗಳಿಂದ ಅವಳನ್ನು ನಿರ್ಬಂಧವಾದ ಸ್ಥಿತಿಗೆ ತಳ್ಳಿ ಹಾಕಿತ್ತು. ಆದರೆ ಎಲ್ಲ ವೈದ್ಯರಿಗಿಂತಲೂ ಘನವೈದ್ಯನಾದಂಥ ಯೇಸು ಕ್ರಿಸ್ತನು ಅವಳನ್ನು ಒಂದು ಕ್ಷಣದಲ್ಲಿಯೇ ಅವಳ ಬಂಧನದಿಂದ ಬಿಡುಗಡೆಯನ್ನು ಮಾಡಿದನು. ಪ್ರಿಯರೇ, ನೆಟ್ಟಗೆ ನಿಲ್ಲುವಂತೆ ಮಾಡಿದನು. ಪ್ರಿಯರೇ, ಯಾವುದೇ ಬಲಹೀನತೆಗಳು ಇಂದು ನಿಮ್ಮನ್ನು ಕಾಡುತ್ತಿರೋದಾದರೆ, ಯಾವುದೇ ಅಶುದ್ಧಾತ್ಮಗಳನ್ನು ಕಾಡುತ್ತಿರೋದಾದರೆ, ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನು ಎಲ್ಲ ಅಶುದ್ಧಾತ್ಮಗಳನ್ನು ಓಡಿಸಿ ವ್ಯಾಧಿಗಳನ್ನು ಗುಣಪಡಿಸುವ ಯೇಸು ಕ್ರಿಸ್ತನನ್ನು ನಾವು ದೃಷ್ಟಿಸುವಾಗ ನಾವು ಯಾವತ್ತು ಕೀರ್ತನೆಯಲ್ಲಿ ಹೇಳ್ತಾರೆ, 118ನೇ ಕೀರ್ತನೆ 17ನೇ ವಚನ ಹೀಗೆ ಹೇಳುತ್ತದೆ, ನಾನು ಸಾಯುವುದಿಲ್ಲ, ಜೀವದಿಂದ ಇದ್ದು ಯೆಹೋವನ ಕ್ರಿಯೆಗಳನ್ನು ಸಾರುವೆನೆಂದು ಅರಿಕೆ ಮಾಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಉಳಿದಿರುವಂಥ ನಮ್ಮ ಆಯುಷ್ಕಾಲವು ಕರ್ತನ ಮಹಿಮೆಯಾದ ಸೇವೆಯನ್ನು ಮಾಡಲು ನಾವು ಒಪ್ಪಿಸಿಕೊಡೋಣ. ನಿಶ್ಚಯವಾಗಿ ನಮ್ಮ ಎಲ್ಲ ಬಂಧನಗಳು ಮಾರ್ಪಡಿಸುವನು ಆತನೊಬ್ಬನೇ. ದೇವರ ವಾಕ್ಯ ಹೇಳುತ್ತದೆ, ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಷ್ಯನ ವರ್ಷಗಳು ವೃದ್ಧಿಯಾಗುವು ಎಂಬುದಾಗಿ ಜ್ಞಾನೋಕ್ತಿ 9ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಹೀಗೆ ದೇವ ಮಕ್ಕಳೇ, ಸೈತಾನನ್ನು ಬಲಹೀನತೆಯನ್ನು ಕುರಿತು ನಾವು ಚಿಂತಿಸ್ತಿರದೆ ನಮ್ಮ ಬಲಹೀನತೆಯನ್ನು ನೀಗಿಸಲು ತನ್ನ ಮೇಲೆ ಬಾಸುಂಡೆಗಳನ್ನು ಬರಮಾಡಿಕೊಂಡಂಥ ಯೇಸು ಕ್ರಿಸ್ತನ ಕಡೆಗೆ ನಮ್ಮ ದೃಷ್ಟಿಯನ್ನು ಹಾಯಿಸುವಾಗ ನಮ್ಮ ಬೇನೆಗಳನ್ನು ತಾನು ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 17ನೇ ವಚನದಲ್ಲಿ ಓದ್ತೇವೆ. ಆತನೇ ನಮ್ಮನ್ನು ಎಲ್ಲ ರೋಗಗಳಿಂದಲೂ, ಎಲ್ಲ ಬಂಧನಗಳಿಂದಲೂ, ಎಲ್ಲ ಶಾಪಗಳಿಂದಲೂ, ಎಲ್ಲ ರೀತಿಯಾದಂಥ ಬಲಹೀನತೆಯನ್ನು ಬಿಡಿಸಲು ಶಕ್ತಿಯುಳ್ಳಂಥ ದೇವರಾಗಿದ್ದಾನೆ. ಆದ್ದರಿಂದ ಈ ದಿನಗಳಲ್ಲಿ ನಾವು ಯಾವುದೋ ಒಂದು ಬಂಧನದಲ್ಲಿ ನಮಗೆ ಹೇಳಲಿಕ್ಕೆ ಆಗದೇ ಇರುವಂಥದ್ದು, ನಮಗೆ ಯಾರ ಹತ್ರನೂ ಹೋಗಿ ಹೇಳ್ಕೊಳ್ಳಿಕ್ಕೆ ಆಗದೇ ಇರುವಂಥ ಒಂದು ನೋವುಗಳು, ಇದರಿಂದ ನಮಗೆ ಬಿಡುಗಡೆನೇ ಆಗ್ತಾ ಇಲ್ಲ. ಎಷ್ಟು ಸಾರಿ ಡಾಕ್ಟ್ರ್ ಹತ್ರ ಹೋಗಿದ್ರು ಬಿಡುಗಡೆ ಆಗ್ತಾ ಇಲ್ಲ, ಯಾರ ಹತ್ರ ಹೋಗಿದ್ರು ಬಿಡುಗಡೆ ಆಗ್ತಾ ಇಲ್ಲ. ದೇವರೇ, ಇದರಿಂದ ನಾನು ಹೇಗೆ ಹೊರಬರುವುದೆಂಬುದಾಗಿ ಪರಿತಪ್ಪಿಸ್ತಿರುವುದಾದರೆ ದೇವರು ತಾನೇ ಈ ದಿನಗಳಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾನೆ. ಆತನಲ್ಲಿ ನಾವು ಭರವಸೆಯುಳ್ಳವರಾಗಿರೋಣ. ದೇವರು ತಾನೇ ನಮಗೆ ಬಿಡುಗಡೆ ಕೊಡಲು ಶಕ್ತಿಯುಳ್ಳವನಾಗಿದ್ದಾನೆ. ಆದ್ದರಿಂದ ಆತನಲ್ಲಿ ನಾವು ಮೊರೆ ಹೋಗೋಣ ಪ್ರಿಯರೇ. ಯಾಕೆಂದರೆ ಎಲ್ಲ ವೈದ್ಯರಿಗಿಂತಲೂ ಘನವೈದ್ಯನಂಥ ದೇವರು, ಆತನು ನಮಗೆ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ನಮ್ಮ ಜೀವಿತದ ಎಲ್ಲ ಹಂತಗಳಲ್ಲಿ ನಮ್ಮೊಂದಿಗೆ ಇರುವಂಥ ದೇವರು ಇಮ್ಮಾನುವೇಲನಾಗಿದ್ದಾನೆ. ಆತನು ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ. ಆತನು ನಮ್ಮ ಎಲ್ಲ ನೋವುಗಳನ್ನು, ನಮ್ಮೆಲ್ಲ ಬಲಹೀನತೆಗಳನ್ನು ಬಲ್ಲವನಾಗಿರೋದ್ರಿಂದ ಆತನನ್ನೇ ನಾವು ಆಶ್ರಯಿಸಿಕೊಳ್ಳೋಣ ಪ್ರಿಯರೇ. ಈ ದಿನಗಳಲ್ಲಿ ಆತ ಆಶೀರ್ವಾದಗಳು ಯೇಸು ಕ್ರಿಸ್ತನ ಮೂಲಕವಾಗಿಯೇ ಹೊರತು ಇನ್ಯಾರಿಂದಲೂ ಕೂಡ ಎಲ್ಲ ಆಶೀರ್ವಾದಗಳು ನಮಗೆ ದೊರೆಯಲು ಸಾಧ್ಯವಿಲ್ಲ. ಅದರಿಂದ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಾಗಿದ್ದು ನಮ್ಮೆಲ್ಲ ಬಾಧೆಗಳು, ನಮ್ಮೆಲ್ಲ ಶಾಪಗಳು, ನಮ್ಮೆಲ್ಲ ಬಲಹೀನತೆಗಳು, ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ನೋವುಗಳು, ಒಂದು ವೇಳೆ ಚಿಂತೆಗಳಿಂದ ನಮ್ಮ ಹೃದಯಗಳು ಕುಗ್ಗಿರುವುದಾದರೆ ಈ ದಿನಗಳಲ್ಲಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋಣ. ದೇವರು ತಾನೇ ನಮಗೆ ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತಿಯುಳ್ಳವನಾಗಿದ್ದಾನೆ. ಬನ್ನಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಈ ವೇಳೆಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ, ಕರ್ತನೆ, ಈ ಬೆಳಗಿನ ಸಮಯದಲ್ಲಿ ಕರ್ತನೆ
ಕರ್ತನೆ ದೇವರೇ ನಿನ್ನ ವಾಕ್ಯವನ್ನು ಧ್ಯಾನಿಸಿದೆವಪ್ಪ. ದೇವರೇ ನೀನು ಬಿಡುಗಡೆಗೊಳಿಸುವಂಥ ದೇವರೇ ನಮ್ಮ ಎಲ್ಲ ಬೇನೆ ಬಾಧೆಗಳನ್ನು ಕರ್ತನೆ ಕರ್ತನೆ ನಮಗಿರುವಂಥ ಎಲ್ಲ ನೋವುಗಳನ್ನು ಸ್ವಾಮಿ ನಿನ್ನ ಮೇಲೆ ತೆಗೆದುಕೊಂಡು ನಮಗೆ ಸೌಖ್ಯವನ್ನು ಕೊಡುವಂಥ ದೇವರು ನೀನಾಗಿರೋದ್ರಿಂದ ಕರ್ತನೆ ಈ ಬೆಳಗಿನ ಸಮಯದಲ್ಲಿ ಯಾರೆಲ್ಲ ತಮ್ಮ ಜೀವಿತದಲ್ಲಿ ಪರಿತಪ್ಪಿಸ್ತಾ ಇದ್ದಾರೋ, ಆಶೀರ್ವಾದಕ್ಕಾಗಿ ಯಾರೆಲ್ಲ ಕರ್ತನೆ ಭಿನ್ನಯಿಸ್ತಾ ಇದ್ದಾರೋ ಸ್ವಾಮಿ, ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮಾಡಿರಿ ಕರ್ತನೆ. ಎಲ್ಲ ಬಲಹೀನತೆಗಳು, ಎಲ್ಲ ಕಟ್ಟುಗಳು ಕರ್ತನೆ ಯೇಸುವಿನ ನಾಮದಲ್ಲಿ ಬಿಚ್ಚಲ್ಪಡಲಿ. ಸ್ತೋತ್ರ ಸ್ವಾಮಿ. ಆಶೀರ್ವಾದವನ್ನು ಕರ್ತನೆ ಬಿಡುಗಡೆಗೊಳಿಸಪ್ಪ ದೇವರೇ. ಎಲ್ಲ ಶಾಪಗಳು ಮುರಿಯಲ್ಪಡಲಿ ಸ್ವಾಮಿ. ದೇವರೇ ಕುಟುಂಬದಲ್ಲಿ, ದೇವರೇ ದೇಹದಲ್ಲಿ, ದೇವರೇ ಅಪ್ಪ ಸಮಾಜದಲ್ಲಿ ಕರ್ತನೆ ಯಾವುದೋ ಒಂದು ಚಿಂತೆಗಳು, ನೋವುಗಳು ಅವು ಮಕ್ಕಳನ್ನು ಆಳುತ್ತಿರುವುದಾದರೆ ಯೇಸುವಿನ ನಾಮದಲ್ಲಿ ಬಿಡುಗಡೆಗೊಳಿಸಿ ಆಶೀರ್ವಾದ ಮಾಡಿರಿ ದೇವರೇ. ಎಲ್ಲ ಮಕ್ಕಳ ಮೂಲಕವಾಗಿ ನೀವೇ ಮಹಿಮೆ ಹೊಂದಿಕೊಳ್ಳಿರಿ. ನಂಬಿಕೆ ಆತ್ಮವನ್ನು ಅನುಗ್ರಹಿಸಿ ಆತ್ಮನ ಮೂಲಕವಾಗಿ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿ ಆಶೀರ್ವದಿಸಿ. ನೀವೇ ಈ ಮಕ್ಕಳ ಮೂಲಕವಾಗಿ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಒಡೆಯನು ರಕ್ಷಕನಾಗಿರುವಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿನ ಜೀವವುಳ್ಳ ತಂದೆ. ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.